ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಕನ್ನಡ ಮಾಧ್ಯಮದ 3ನೇ ಒಂದು ಪಾಠ ಲಂಡನ್ ನಗರ, ಈ ಒಂದು ಪಾಠದ ರಿವಿಷನನ್ನು ನೋಡೋಣ. ಇದರ ಒಂದು ಲೇಖಕರು ವಿ.ಕೃ. ಗೋಕಾಕ್ ಅವರು. ನೋಡಿ, ಇದೊಂದು ಪ್ರವಾಸ ಕಥನವಾಗಿದೆ. ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನ ಕೂಡ ಒಂದಾಗಿದೆ. ಆಧುನಿಕ ಸಾಹಿತ್ಯದ ಪ್ರಕಾರಗಳಲ್ಲಿ ಪ್ರವಾಸ ಕಥನ ಕೂಡ ಒಂದಾಗಿದೆ. ದೇಶ ಸುತ್ತಬೇಕು, ಕೋಶ ಓದಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು ಎಂಬ ಒಂದು ಮಾತನ್ನು ನಾವು ಕೇಳಿದ್ದೀವಿ. ಅಂದರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಪುಸ್ತಕ ಓದುವುದರಿಂದ ಪಡ್ಕೊಳ್ತಾ ಇದ್ದೀವೋ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ನಾವು ದೇಶ ಸುತ್ತುವುದರ ಮುಖಾಂತರವಾಗಿಯೂ ಕೂಡ ಪಡ್ಕೊಳ್ತಾ ಇದ್ದೀವಿ. ಅಂದರೆ ನಾವು ದೇಶ ಸುತ್ತುವುದರ ಮುಖಾಂತರವಾಗಿ ಪಡ್ಕೊಳ್ತಕ್ಕಂತಹ ಜ್ಞಾನವನ್ನು ನಾವು ಕೆಲವೊಂದು ಪುಸ್ತಕಗಳನ್ನು ಓದುವುದರ ಮುಖಾಂತರವಾಗಿಯೂ ಕೂಡ ಪಡ್ಕೊಳ್ತಾ ಇದ್ದೀವಿ, ಹೀಗೂ ಹೇಳ್ಬೋದು. ಅಂದರೆ ಈ ಒಂದು ಮಾತಿನ ಅರ್ಥ ಏನಿದೆ, ಪ್ರವಾಸದ ಸಮಯದಲ್ಲಿ ಕೇಳಿರ್ತಕ್ಕಂತಹ, ನೋಡಿರ್ತಕ್ಕಂತಹ ಮತ್ತು ಅನುಭವಿಸಿರ್ತಕ್ಕಂತಹ ಅಂಶಗಳನ್ನು ಕವಿಗಳು ಸುಂದರವಾಗಿ ದಾಖಲಿಸಿರ್ತಾ ಇದ್ದಾರೆ. ಅದು ಅವರಿಗೆ ಒಲಿದಿರ್ತಕ್ಕಂತಹ ಒಂದು ಕಲೆ, ಅದು ಆ ವ್ಯಕ್ತಿಗಳಿಗೆ, ಆ ಕವಿಗಳಿಗೆ ಒಲಿದಿರತಕ್ಕಂಥ ಒಂದು ಕಲೆ. ಅದು ಎಲ್ಲರಲ್ಲಿಯೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರ್ತಕ್ಕಂತಹ ವ್ಯಕ್ತಿ, ತನ್ನನ್ನು ತಾನು ಈ ಒಂದು ಸಂಸ್ಕೃತಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಒಂದು ವ್ಯಕ್ತಿ, ಅಂದರೆ ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರ್ತಕ್ಕಂತಹ ವ್ಯಕ್ತಿ ಎಲ್ಲಿದ್ದರೂ ಕೂಡ ಆ ಒಂದು ಸಂಸ್ಕೃತಿಯ ರಾಯಭಾರಿಯಂತೆ ನಡೆದುಕೊಳ್ತಾನೆ ಅನ್ನೋದು ಒಂದು ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಾ ಇದೆ. ನೋಡಿ, ಈ ಒಂದು ಪ್ರವಾಸವು ನಮ್ಮ ಅನುಭವವನ್ನು ಹೆಚ್ಚಿಸ್ತಾ ಇದೆ. ನಮಗೆ ಇರತಕ್ಕಂತಹ ಒಂದು ಅನುಭವವನ್ನು, ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ, ಇನ್ನುಳಿದಿರ್ತಕ್ಕಂತಹ ಕೆಲವರು ಯಾವ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಈ ಕೆಲವೊಂದು ಅನುಭವಗಳನ್ನು ಹೆಚ್ಚಿಸ್ತಾ ಇದೆ. ಅಂದರೆ ಅದ್ರ ಜೊತೆಗೆ ವೈವಿಧ್ಯಮಯವಾಗಿರ್ತಕ್ಕಂತಹ ಜೀವನದ ಒಂದು ದರ್ಶನವನ್ನು ನಮಗೆ ಮಾಡಿಸಿಕೊಡ್ತಾ ಇದೆ. ಈ ಒಂದು ವಿದೇಶಗಳಲ್ಲಿ ಸಾಹಿತಿಗಳು ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮಾರಕವಾಗಿ, ಸ್ಮರಣೀಯವಾಗಿ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅರಿಯುವಂತಹ ಒಂದು ಪ್ರವಾಸ ಕಥನ ಈ ನಮಗೆ ಕೊಟ್ಟಿರತಕ್ಕಂತಹ ಈ ಒಂದು ಪಠ್ಯಭಾಗ ಲಂಡನ್ ನಗರ. ಇಲ್ಲಿ ಲಂಡನ್ ನಗರದ ಬಗ್ಗೆ ಕೆಲವೊಂದು ವಿಶೇಷತೆಗಳನ್ನು ತಿಳಿಸಿದ್ದಾರೆ, ಅದನ್ನು ನಾವು ನೋಡ್ತಾ ಹೋಗೋಣ. ಲಂಡನ್ ಪಟ್ಟಣ ಎಂದರೆ ಒಂದು ಸ್ವತಂತ್ರ ಜಗತ್ತು. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದು ಆಗುವುದಿಲ್ಲ. ರಸ್ತೆಗಳು ಅಷ್ಟೊಂದು ತುಂಬಿತ್ತು, ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದು ಟ್ರಾಮ್ ಬಸ್ಸು, ರೈಲ್ವೆಗಳಲ್ಲಿ ಏನಂತ ಕರಿತಾ ಇದ್ದೀವಿ, ಅವುಗಳಿಗೆ ಸಕಾಲಕ್ಕೆ ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋದು ಆಗ್ತಾ ಇರಲಿಲ್ಲ. ಬಹಳಷ್ಟು ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಯಾವಾಗ ಅಲ್ಲಿ ಬಹಳಷ್ಟು ಜನಸಂದಣಿಯಿಂದ ಕೂಡಿತ್ತೋ, ಹಾಗಾಗಿ ಆ ಒಂದು ಸಕಾಲಕ್ಕೆ ನಾವು ಯಾವ ಒಂದು ಪ್ರದೇಶಕ್ಕೆ ಹೋಗಬೇಕಾಗಿತ್ತು ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂಥೇಳಿ ಅಲ್ಲಿ ಏನು ಮಾಡಿದ್ದಾರೆ, ಒಂದು ಭೂಮಿಯ ಮೇಲೆ ಜನಸಂದಣಿ ಹೆಚ್ಚಿದೆ ಅಂಥೇಳಿ ಭೂಗರ್ಭದ ಒಳಗಡೆ ಗಾಡಿ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ನೋಡಿ, ಹಳಿ ಅಂದರೆ ಈ ರೈಲು ಗಾಡಿ ಹೋಗ್ತಕ್ಕಂಥ ಒಂದು ಮಾರ್ಗ ಹಳಿ, ಎಲೆಕ್ಟ್ರಾನಿಕ್ ಗಾಡಿ, ಆ ಗಾಡಿಗಳನ್ನು ನಿಲುಗಡೆಗೆ ಬೇಕಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಒಂದು ಹಳಿ, ಎಲೆಕ್ಟ್ರಾನಿಕ್ ಗಾಡಿ ಮತ್ತು ನಿಲುಗಡೆಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಒಳಗಡೆನೇ ವ್ಯವಸ್ಥೆ ಮಾಡಲಾಗಿದೆ. ಒಮ್ಮೊಮ್ಮೆ ನಾವು ಎಷ್ಟು ಒಳಗಡೆ ಹೋಗಬೇಕಾಗುತ್ತೆ ಅಂದರೆ, ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟ್ಗಳಷ್ಟು ನಾವು ಕೆಳಗೆ ಹೋಗಬೇಕಾಗ್ತಾ ಇದೆ. ಎಷ್ಟು ಕೆಳಗಡೆ ಹೋಗಬೇಕಾಗುತ್ತೆ? 50 ಫೂಟ್ಗಳಷ್ಟು ನೆಲದ ಕೆಳಗಡೆ ಹೋಗಬೇಕಾಗ್ತಾ ಇದೆ. ಅಂದರೆ ಅಷ್ಟೊಂದು ಕೆಳಗಡೆ ಹೋದಾಗ ನಮಗೆ ಗಾಳಿ ಬೆಳಕಿನ ಒಂದು ವ್ಯವಸ್ಥೆ ಹೇಗಿರ್ತಾ ಇದೆ? ಇಲ್ಲ. ಅಷ್ಟೊಂದು ಕೆಳಗಡೆ ಹೋದರೂ ಕೂಡ ಅಲ್ಲಿ ಒಂದು ಜೋರಾಗಿ ಗಾಳಿ ಬೀಸುವಷ್ಟು ಮತ್ತು ಹವೆಯಾಡುವಷ್ಟು ಅಲ್ಲಿ ವ್ಯವಸ್ಥೆಯನ್ನು ಅವರು ಮಾಡಿದರು. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವೆಯೊಳಗಿಂದ ಹಾಯ್ದು ಗಾಡಿಗಳು ದಡ ಹೋಗುತ್ತಿರುತ್ತವೆ. ಅಂದರೆ ಒಂದು ನಿಮಿಷಕ್ಕೊಂದರಂತೆ ಕತ್ತಲೆಗಳ ಗವಿಗಳು ಬರ್ತಾ ಇದೆ ಅಂತಂದರೆ, ಯಾವಾಗ ಸ್ಟೇಷನ್ ಬರ್ತಾ ಇದೆ ಅಲ್ಲಿ ಲೈಟಿನ ವ್ಯವಸ್ಥೆ ಇರ್ತಾ ಇದೆ, ಬೆಳಕಿರ್ತಾ ಇದೆ.
ಮತ್ತೆ ಗಾಡಿ ಹೋಗೋದಕ್ಕೆ ಪ್ರಾರಂಭ ಆಯಿತು ಅಂತಂದಾಗ ಮತ್ತೆ ಕತ್ತಲು ಕವಿತಾ ಇದೆ. ಅಂದರೆ ಯಾಕಂದರೆ ಅಲ್ಲಿ ಸುರಂಗ ಮಾರ್ಗದಿಂದ ಗಾಡಿ ಹೋಗಬೇಕಾಗಿತ್ತು, ಅಲ್ಲಿ ಕತ್ತಲು ಕವಿತಾ ಇದೆ. ಅದು ಗಾಡಿ ಏನಾಗ್ತಾ ಇತ್ತು, ಕತ್ತಲು ಗವಿಯೊಳಗಿಂದ ಗಾಡಿ ಹಾದು ಹೋಗಬೇಕಾಗಿತ್ತು. ಅಂತಹ ಒಂದು ವ್ಯವಸ್ಥೆ ಇಲ್ಲಿ ಅವರು ಮಾಡಿದ್ದಾರೆ. ಕತ್ತಲು ಗವಿಯೊಳಗಿಂದ ಗಾಡಿಗಳು ಹಾದು ದಡ ದಡ ಅಂತ ಹೋಗ್ತಾ ಇದ್ದೇವೆ. ವಿಚಿತ್ರ ಸೃಷ್ಟಿ. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ ನೋಡಿ. 50 ಫೀಟಿನಷ್ಟು ಕೆಳಗಡೆ ನಾವು ಹೋಗಿ ಆ ಗಾಡಿಗಳನ್ನು ಹತ್ಕೊಳ್ಬೇಕಾಗ್ತಾ ಇತ್ತು. ಹಾಗಾದರೆ ಅಷ್ಟೊಂದು ಕೆಳಗಡೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಹೇಗೆ? ಮೇಲಿಂದ ಮೇಲೆ ಕೆಳಗಿಳಿಯೋದು ಮತ್ತು ಮೇಗೆ ಬರೋದು ಹೇಗೆ? ನಾವು ಸಾಮಾನ್ಯವಾಗಿ ಈ ದಿನಗಳಲ್ಲಿ ಮಹಲ್ಗಳಿಗೆ ಹೋದಾಗ ಅಥವಾ ದೊಡ್ಡ ದೊಡ್ಡ ಅಂಗಡಿ ಮಳಿಗೆಗಳಿಗೆ ಹೋದಾಗ ನಾವು ಅಲ್ಲಿ ನೋಡ್ತಾ ಇರ್ತೀವಿ, ಒಂದು ಎಲೆಕ್ಟ್ರಾನಿಕ್ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸ್ಟೆಪ್ಸ್. ನಾವು ಆ ಒಂದು ಸ್ಟೆಪ್ಸ್ನ ಮೇಲೆ ಹೋಗಿ ನಿಂತರೆ ಸಾಕು, ಅದು ತಂತಾನೇ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾ ಇದೆ ಅಥವಾ ತಂತಾನೇ ನಮಗೆ ಕೆಳಗಡೆ ಇಳಿಸ್ತಾ ಇದೆ. ಅದಕ್ಕೆ ಏನಂತ ಕರೀತಾ ಇದ್ದಾರೆ? ಎಸ್ಕಲೇಟರ್ಸ್ ಅಂತ ಕರೀತಾ ಇದ್ದಾರೆ. ಏನಂತ ಕರೀತಾ ಇದ್ದಾರೆ? ಎಸ್ಕಲೇಟರ್ಸ್ ಅಂತ ಕರೀತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? ಅದಕ್ಕಾಗಿ ಎಸ್ಕಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಅವರು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗ್ತಾ ಇವೆ. ಒಂದು ಮೆಟ್ಟಿಲ ಮೇಲೆ ಹೋಗಿ ನಿಂತರೆ ಸಾಕು. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು, ಅನಾಯಾಸವಾಗಿ ನಮ್ಮನ್ನು ಅದು ಮೇಲೆ ಇಲ್ಲವೇ ಕೆಳಗೆ ಕರೆದೊಯ್ದು ಬಿಡುತ್ತದೆ. ಅನಾಯಾಸವಾಗಿ ನಮ್ಮನ್ನು ಅದು ಮೇಲೆ ಇಲ್ಲವೇ ಕೆಳಗೆ ಕರೆದೊಯ್ದು ಬಿಡುತ್ತದೆ. ನೋಡಿ, ಪೇಟೆಯಲ್ಲಿ ತಿರುಗಾಡಿದೆ. ಅವರು ಹೇಳ್ತಾ ಇದ್ದಾರೆ, ಮುಂದೆ ಅವರು ಆ ಒಂದು ಲಂಡನ್ ಪೇಟೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಪೇಟೆಯಲ್ಲಿ ತಿರುಗಾಡಿದೆ. ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿ, ಆ ಒಂದು ಅಂಗಡಿಯ ಹೆಸರೇನಿತ್ತು? ವೂಲ್ವರ್ತ್ ಅಂತ ಇತ್ತು. ಯಾವುದು? ಸ್ಟೇಷನರಿ ಅಂಗಡಿಯಾಗಿತ್ತು. ಅದು ವೂಲ್ವರ್ತ್ ಅಂತಕ್ಕಂಥ ಒಂದು ಸ್ಟೇಷನರಿ ಅಂಗಡಿ. ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಎಲ್ಲ ಥರದ ಸಾಮಾನುಗಳನ್ನು ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರ್ತಾ ಇದ್ದಾರೆ. ಅಂದರೆ ಅಲ್ಲಿ ಸಿಗದೇ ಇರತಕ್ಕಂತಹ ವಸ್ತುಗಳೇ ಇಲ್ಲ. ಅಲ್ಲಿ ಎಲ್ಲ ಥರದ, ಅಂದರೆ 1 ಪೆನ್ನಿಯಿಂದ ಹಿಡಿದುಕೊಂಡು, ಪೆನ್ನಿ ಅಂದರೆ ನಮ್ಮಲ್ಲಿ ಇಂಡಿಯನ್ನಲ್ಲಿ ರುಪೀಸ್ ಅಂತ ಹೇಳ್ತಾ ಇದ್ದೀವಿ, ಇಂಡಿಯನ್ನಲ್ಲಿ ಪೈಸೆ ಅಂತ ಏನು ಹೇಳ್ತಾ ಇದ್ದೀವಿ, ಆ ರೀತಿ ಲಂಡನ್ನಲ್ಲಿ ಪೆನ್ನಿಯನ್ನು ಬಳಸ್ತಾ ಇದ್ದಾರೆ. ಆ 1 ಪೆನ್ನಿಯಿಂದ ಹಿಡಿದು 6 ಪೆನ್ನಿಯವರೆಗೆ ಸಿಗ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಅಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಅಂಗಡಿಯ ವಿವಿಧ ಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರ ನೋಡ್ತಕ್ಕಂಥದ್ದು. ಈ ಒಂದು ಅಂಗಡಿಯನ್ನು ಯಾವ ರೀತಿ ಅವರು ನಿರ್ಮಾಣ ಮಾಡಿದ್ದಾರೆ, ಎಷ್ಟೊಂದು ಚಮತ್ಕಾರವಾಗಿ ಅದನ್ನು ಮಾಡಿದಾರಲ್ಲ, ಆ ಒಂದು ಚಮತ್ಕಾರ ಮಾಡಿರ್ತಕ್ಕಂಥವ್ರು ಯಾರಿದ್ದಾರೋ ಅವರ ಬುದ್ಧಿಯ ಒಂದು ಚಮತ್ಕಾರ ಏನಿದೆ ಅದನ್ನು ನಾವು ನೋಡಬೇಕು ಅಂತಕ್ಕಂಥದ್ದನ್ನು ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಚೀನ ಮಹಾಕಾವ್ಯದಂತೆ ಅದೊಂದು ಯಾವ ರೀತಿಯಾಗಿದೆ ಅಂದರೆ, ಒಂದು ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಒಂದು ಮಹಾಕಾವ್ಯ ಹೇಗೆ ಒಂದು ವಿಶೇಷತೆಯನ್ನು ಹೊಂದಿತ್ತೋ ಆ ಒಂದು ಮಹಾಕೋಶವದಂತೆ ಇದೆ. ಇಲ್ಲಿ ಏನೇನು ಸಿಗ್ತಾ ಇದೆ? ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪ, ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಕೂಡ ಇಲ್ಲಿ ದೊರೀತಾ ಇದ್ವು. ಇಲ್ಲಿ ಒಂದು ಪ್ರಶ್ನೆ, ಲಂಡನ್ ನಗರದಲ್ಲಿ ಇರ್ತಕ್ಕಂಥ ಒಂದು ಸ್ಟೇಷನರಿ ಅಂಗಡಿಯ ಹೆಸರೇನು? ಲಂಡನ್ ನಗರದಲ್ಲಿ ಇರ್ತಕ್ಕಂತಹ ಒಂದು ಸ್ಟೇಷನರಿ ಅಂಗಡಿಯ ಹೆಸರೇನು? ಆ ಸ್ಟೇಷನರಿ ಅಂಗಡಿಯ ಹೆಸರೇನು? ವೂಲ್ವರ್ತ್ ಅಂತಕ್ಕಂಥದ್ದು. ಹೌದಾ? ವೂಲ್ವರ್ತ್. ಇಲ್ಲಿ ಯಾವ ಒಂದು ಬೆಲೆಯ ಸಾಮಗ್ರಿಗಳು ಸಿಗ್ತಾ ಇತ್ತು? ಇಲ್ಲಿ 1 ಪೆನ್ನಿಯಿಂದ ಹಿಡಿದು 6 ಪೆನ್ನಿಯವರೆಗೆ ಮಾರ್ತಕ್ಕಂತಹ ಎಲ್ಲ ಸಾಮಗ್ರಿಗಳು ಈ ಒಂದು ಅಂಗಡಿಯಲ್ಲಿ ಸಿಗ್ತಾ ಇದ್ವು. ಇಲ್ಲಿ ಸಿಗ್ತಕ್ಕಂತಹ ಒಂದು ಸಾಮಗ್ರಿಗಳನ್ನು ಸಾಮಾನ್ಯವಾಗಿ ಹೆಸರಿಸೋದಾದರೆ ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಕೂಡ ಈ ಒಂದು ಅಂಗಡಿಯಲ್ಲಿ ದೊರೀತಾ ಇತ್ತು ಅಂತ ಇಲ್ಲಿ ಕವಿಗಳು ತಿಳಿಸ್ತಾ ಇದ್ದಾರೆ. ಸ್ಟ್ಯಾಂಡ್ದಲ್ಲಿಯ ಸ್ಯಾವೋಯ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅವರು ಒಂದು ಸ್ಟ್ಯಾಂಡ್ನಲ್ಲಿ ಒಂದು ಸ್ಯಾವೋಯ್ ಸಿಂಪಿ ಅಂತಕ್ಕಂಥ ಒಂದು ವ್ಯಕ್ತಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸಹ ಸುಮಾರು 100 ರೂಪಾಯಿ ಬೇಕು.
ಒಂದು ಸಾದಾ ನಾವು ಸಾಮಾನ್ಯವಾಗಿ ಧರಿಸಿಕೊಳ್ತಕ್ಕಂಥ ಒಂದು ಸಾದಾ ಸೂಟು ಹೊಲಿಬೇಕಾದರೂ ಕೂಡ ಇಲ್ಲಿ ಸುಮಾರು 100 ರೂಪಾಯಿ ಬೇಕಾಗ್ತಾ ಇದೆ. ಆದರೆ 50 ಶೀಲಿಂಗ್ ಟೇಲರ್ಸ್ ಎನ್ನುವಂತಹ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗಳಲ್ಲಿ ಇವೆ. 50 ಶೀಲಿಂಗ್ನ ಸಿಂಪಿಗಳು ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆಯ ಶಾಖೆಗಳು ಆ ಒಂದು ನಗರದಲ್ಲಿ ಎಲ್ಲ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ, ಲಂಡನ್ ನಗರದಲ್ಲಿ ಯಾವ ಒಂದು ಸಿಂಪಿಗಳು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ? ಲಂಡನ್ ನಗರದಲ್ಲಿ ಯಾವ ಒಂದು ಸಿಂಪಿಗಳು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ? ಸ್ಯಾವೋಯ್ ಸಿಂಪಿಗಳು ಲಂಡನ್ ನಗರದಲ್ಲಿ ಸ್ಯಾವೋಯ್ ಸಿಂಪಿಗಳು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಸ್ಯಾವೋಯ್ ಸಿಂಪಿಗಳು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಈ ಒಂದು ಲಂಡನ್ ನಗರದಲ್ಲಿ ಒಂದು ಸಾದಾ ಸೂಟು ಹೊಲಿಯಬೇಕಾದರೆ ಎಷ್ಟು ರೂಪಾಯಿಗಳು ತಗುಲುತ್ತವೆ ಎಂದು ಕವಿಗಳು ತಿಳಿಸಿದ್ದಾರೆ. ಈ ಒಂದು ಲಂಡನ್ ನಗರದಲ್ಲಿ ಒಂದು ಸಾದಾ ಸೂಟುಗಳನ್ನು ಹೊಲಿಯಬೇಕಾದರೆ ಸುಮಾರು 100 ರೂಪಾಯಿಗಳಾದರೂ ಬೇಕಾಗುತ್ತೆ ಎನ್ನುವುದನ್ನು ಕವಿಗಳು ಇಲ್ಲಿ ತಿಳಿಸಿದ್ದಾರೆ. ಯಾವ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗಳಲ್ಲಿಯೂ ಇವೆ. 50 ಶೀಲಿಂಗ್ ಟೇಲರ್ಸ್ ಎನ್ನುವಂತಹ ಒಂದು ಸಂಸ್ಥೆಯ ಶಾಖೆಗಳು, ಯಾವ ಒಂದು ಸಂಸ್ಥೆ? 50 ಶೀಲಿಂಗ್ ಟೇಲರ್ಸ್ ಎನ್ನುವಂಥ ಒಂದು ಸಂಸ್ಥೆಯ ಶಾಖೆಗಳು ಆ ಒಂದು ಲಂಡನ್ ನಗರದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಇವೆ ಎನ್ನುವುದನ್ನು ಇಲ್ಲಿ ಗಮನಿಸಬಹುದು. ಓಕೆ, ನಂತರದಲ್ಲಿ ನಾವು ನೋಡೋಣ. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ ಹಾಗೆ ಕಾಣುತ್ತದೆ. ಅಂದರೆ ಅಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಕೆಲಸದಲ್ಲಿರ್ತಕ್ಕಂಥವರು ಎಲ್ಲ ಕಡೆ ಸಾಮಾನ್ಯವಾಗಿ ಹೆಣ್ಮಕ್ಳಿದ್ರು, ಸ್ತ್ರೀಯರೇ ಹೆಚ್ಚಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಕವಿಗಳು ಇದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ ಹಾಗೆ ಕಾಣಿಸ್ತಾ ಇದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರೆ. ಒಂದು ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳು ಇಲ್ಲ. ನಾವು ಸಾಮಾನ್ಯವಾಗಿ ನಮ್ಮ ಕಡೆ ಹೋದರೆ ನಾವು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರನ್ನು ಮಾಣಿಗಳು ಅಂತ ಏನು ಕರೀತಾ ಇದ್ದೀವಿ. ಆದರೆ ಇಲ್ಲಿ ಪುರುಷರು ನೋಡೋದಕ್ಕೆ ಸಿಗೋದಿಲ್ಲ. ಅಂದರೆ ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಬೆಂಗಳೂರಿನಲ್ಲಿ ಏನಂತ ಹೇಳ್ತಾ ಇದ್ದೀವಿ ನಾವು? ಸ್ತ್ರೀಯರನ್ನು ಅಮ್ಮಣ್ಣಿಗಳು ಅಂತ ಕರೀತಾ ಇದ್ದಾರೆ. ಅಮ್ಮಣ್ಣಿಗಳು ಏನಂತ ಕರೀತಾ ಇದ್ದಾರೆ? ಅಮ್ಮಣ್ಣಿಗಳು. ಇದು ಒಂದು ಪ್ರಶ್ನೆ ಕೇಳಬಹುದು, ಹೌದಾ? ಓಕೆ, ಅಮ್ಮಣ್ಣಿಗಳು ಅಂತ ಹೇಳ್ತಾ ಇದ್ದಾರೆ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿನ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು. ಅಂದರೆ ಯಾವುದೇ ಒಂದು ಅಂಗಡಿಗೆ ಹೋದರೂ ಕೂಡ ಅಲ್ಲಿ ಟೈಪ್ ಮಾಡ್ತಕ್ಕಂಥ ಏನು ಕಾರಕೂನ ಕೆಲಸ ಮಾಡ್ತಾಯಿದ್ರು, ಅವರು ಕೂಡ ಒಬ್ಬ ಹೆಣ್ಣು ಮಗಳೇ ಆಗ್ತಾಯಿದ್ದಳು. ಮತ್ತು ಸಿನಿಮಾ ಗೃಹದಲ್ಲಿ ನಿಮಗೆ ಜಾಗವನ್ನು ಹುಡುಕಿ ಕೊಡತಕ್ಕಂಥವರು ಕೂಡ ಹೆಣ್ಣು. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಯರನ್ನು ಇಟ್ಟಿದ್ದಾರೆ ನೋಡಿ. ಆ ಒಂದು ಸಿನಿಮಾ ಗೃಹಗಳಲ್ಲಿ ನಮಗೆ ಜಾಗ ತೋರಿಸ್ತಕ್ಕಂಥವರು ಕೂಡ ಹೆಣ್ಮಕ್ಕಳೇ ಆಗಿದ್ದರು. ಅಷ್ಟೊಂದು ಒಂದು ಫ್ರೀಡಮ್, ಅಷ್ಟೊಂದು ಸ್ವಾತಂತ್ರ್ಯವನ್ನು ಅಲ್ಲಿ ಹೆಣ್ಣು ಮಕ್ಕಳು ಪಡ್ಕೊಂಡಿದ್ದಾರೆ. ಆದರೆ ನಮ್ಮ ಕಡೆಗೆ ಬಂದಾಗ, ನಮ್ಮ ಒಂದು ದೇಶದ ಒಂದು ವ್ಯವಸ್ಥೆಯನ್ನು ನಾವು ನೋಡಿದರೆ, ನಮ್ಮ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಏನಾಗಿದೆ, ವಿದ್ಯಾರ್ಥಿನಿಯರ ಅನುಕೂಲಕ್ಕೆ, ಅವರ ಸಹಾಯಕ್ಕಾಗಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಅವರನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸಿಪಾಯಿಗಳನ್ನು ನಾವು ನೇಮಕ ಮಾಡಿರ್ತಾ ಇದ್ವಿ. ಅವರಿಗೆ ಇರ್ತಕ್ಕಂಥ ಒಂದು ಸೇಫ್ಟಿಯ ಬಗ್ಗೆ ಇಲ್ಲಿ ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಕೊಡಲಾಗಿರ್ತಕ್ಕಂಥ ಒಂದು ಸೇಫ್ಟಿ ವ್ಯವಸ್ಥೆಯ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ತಕ್ಕಂಥ ಒಂದು ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಒಂದು ಮತ. ಇದೀಗ ಹೆಣ್ಣು ಮಕ್ಕಳನ್ನು ಸತ್ಕರಿಸುವಂತಹ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ, ಹೌದಾ? ಈ ಒಂದು ಹೆಣ್ಣು ಮಕ್ಕಳಿಗೆ ಅಲ್ಲಿ ಕೊಡ್ತಕ್ಕಂತಹ ಒಂದು ಸಮಾನತೆಯ ಬಗ್ಗೆ ಕವಿಗಳು ಇಲ್ಲಿ ತಿಳಿಸಿದ್ದಾರೆ. ಎಲ್ಲ ಕಡೆಗಳಲ್ಲೂ ಈಗ ಸ್ತ್ರೀಯರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಗ್ಲೆಂಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಅದನ್ನು ನಾವು ನೋಡಬಹುದು ಅನ್ನೋದು ಇಲ್ಲಿ ಕವಿಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ಅಲ್ಲಿರ್ತಕ್ಕಂಥ ಒಂದು ಇಂಡಿಯಾ ಆಫೀಸು ನೋಡುವ ಹಾಗಿದೆ. ಯಾಕೆ? ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಅಲ್ಲಿ ಒಂದು ಗ್ರಂಥಾಲಯ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ವಾಚನಾಲಯ ಅಂತ ಏನು ಹೇಳ್ತಾ ಇದ್ದೀವಿ, ಆ ಒಂದು ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳು ಹೊಂದಿದೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗ್ತಾ ಇದೆ.
ಗೊತ್ತಾಗಬಹುದೆಂದು ಕಾಣ್ತಾ ಇದೆ. ಯಾಕಂದರೆ ಕರ್ನಾಟಕಕ್ಕೂ ಸಂಬಂಧಪಟ್ಟಂತಹ ಒಂದು ಹೊಸ ಹೊಸ ಪುಸ್ತಕಗಳು ಕೂಡ ಆ ಒಂದು ಪ್ರದೇಶದಲ್ಲಿ ಆ ಒಂದು ವಾಚನಾಲಯದಲ್ಲಿ ಇವೆ. ಹಾಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಹೊಸ ಮಾತುಗಳು ಕೂಡ ಅಲ್ಲಿ ಗೊತ್ತಾಗಬಹುದು ಅಂತಕ್ಕಂಥದ್ದನ್ನು ಕವಿಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ವರ್ಗಗಳ ಮಾದರಿಗಳನ್ನು ನೋಡೋದಕ್ಕೆ ದೊರೀತಾ ಇದೆ. ಎಲ್ಲ ಮುಖ್ಯವಾದ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಇಲ್ಲಿ ಬರ್ತಾ ಇದೆ. ಎಲ್ಲ ಮುಖ್ಯವಾದ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಕೂಡ ಅಲ್ಲಿ ಬರ್ತಾ ಇದೆ. ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ, ಆ ಒಂದು ಕಚೇರಿ ಅಂದರೆ ನಮ್ಮ ಇಂಡಿಯಾದ ಆಫೀಸು ಎಲ್ಲಿತ್ತು, ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ನಮ್ಮ ಇಂಡಿಯಾ ಆಫೀಸು ಇದ್ದ ನಮ್ಮ ಇಂಡಿಯಾದ ಆಫೀಸು ಇದ್ದ ಪ್ರದೇಶದ ಹೆಸರೇನು? ಯಾವ ಒಂದು ಪ್ರದೇಶದಲ್ಲಿ ಈ ಒಂದು ಆಫೀಸ್ ಇತ್ತು? ಈ ಆಫೀಸ್ ಅಥವಾ ಈ ಒಂದು ಕಚೇರಿ ಎಲ್ಲಿತ್ತು ಅಂದರೆ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಇತ್ತು. ಎಲ್ಲಿತ್ತು? ಚೇರಿಂಗ್ ಕ್ರಾಸ್ ಅಂತಕ್ಕಂತಹ ಓಣಿಯಲ್ಲಿ ಇತ್ತು. ಇಲ್ಲಿ ಆಂಗ್ಲರ ಸಾಮ್ರಾಜ್ಯದ ಒಂದು ವೈಭವ ಕೂಡ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇಂಡಿಯಾ ಆಫೀಸಿನ ಹತ್ತಿರದಲ್ಲಿಗೆ ಏನಿದೆ, ಒಂದು ಆಫ್ರಿಕನ್ ಕಚೇರಿ ಇದೆ, ಇನ್ನೊಂದು ವಸಾಹತಿನ ಕಚೇರಿ ಇದೆ. 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗು ಬಡಿಸುವಂತೆ ನೆರೆದಿವೆ. ನೋಡಿ, ಆ ಒಂದು ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವ ಕಂಡು ಬರ್ತಾ ಇದೆ. ಇಂಡಿಯಾ ಆಫೀಸಿನ ಹತ್ತಿರ ಅನೇಕ ಕಚೇರಿಗಳಿವೆ, ಮತ್ತು ವಸಾಹತಿನ ಕಚೇರಿ ಇದೆ, 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಯ ಕಚೇರಿಗಳು ಎಲ್ಲವೂ ಕೂಡ ಅವುಗಳನ್ನು ನೋಡಿದರೆ ದಂಗು ಬಡಿಸುವಂತೆ ಆ ಎಲ್ಲ ಕಚೇರಿಗಳು ಅಲ್ಲಿ ನೆರೆದಿವೆ ಅಂತಕ್ಕಂಥದ್ದನ್ನು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ, ಈ ದೊಡ್ಡ ಬೀದಿಯ ಸಾಮ್ರಾಜ್ಯದ ಬೀದಿಯಲ್ಲಿ. ಇಲ್ಲೇ ಎಲ್ಲ ಒಂದು ದೇಶಗಳ ಒಂದು ವ್ಯವಹಾರ, ಎಲ್ಲ ಒಂದು ದೇಶಗಳಿಂದ ನಡೀತಕ್ಕಂಥ ಒಂದು ವ್ಯವಹಾರ ಏನಿದೆ, ಇಲ್ಲಿ ಈ ಒಂದು ಕಚೇರಿಗಳಲ್ಲಿ ನಡೀತಾ ಇದೆ. ಈ ಒಂದು ಬೀದಿಯಲ್ಲಿರ್ತಕ್ಕಂತಹ ಚೇರಿಂಗ್ ಕ್ರಾಸ್ ಎನ್ನುವಂತಹ ಒಂದು ಓಣಿಯ ಬೀದಿಯಲ್ಲಿರ್ತಕ್ಕಂತಹ ಒಂದು ಸಾಮ್ರಾಜ್ಯದ ಬೀದಿಗಳಲ್ಲಿ ಈ ಒಂದು ಕಂಪನಿಗಳು, ಕಚೇರಿಗಳು ತಮ್ಮ ವ್ಯವಹಾರಗಳನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಅದನ್ನು ನಾವು ನೋಡಬಹುದು ಅನ್ನೋದು ಇಲ್ಲಿ ಕವಿಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ, ಅಲ್ಲಿರ್ತಕ್ಕಂಥ ಒಂದು ಇಂಡಿಯಾ ಆಫೀಸು ನೋಡುವ ಹಾಗಿದೆ. ಯಾಕೆ? ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಅಲ್ಲಿ ಒಂದು ಗ್ರಂಥಾಲಯ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ವಾಚನಾಲಯ ಅಂತ ಏನು ಹೇಳ್ತಾ ಇದ್ದೀವಿ, ಆ ಒಂದು ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳು ಹೊಂದಿದೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣ್ತಾ ಇದೆ. ಯಾಕಂದರೆ ಕರ್ನಾಟಕಕ್ಕೂ ಸಂಬಂಧಪಟ್ಟಂತಹ ಒಂದು ಹೊಸ ಹೊಸ ಪುಸ್ತಕಗಳು ಕೂಡ ಆ ಒಂದು ವಾಚನಾಲಯದಲ್ಲಿ ಇವೆ. ಹಾಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಹೊಸ ಮಾತುಗಳು ಕೂಡ ಅಲ್ಲಿ ಗೊತ್ತಾಗಬಹುದು ಅಂತಕ್ಕಂಥದ್ದನ್ನು ಕವಿಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ವರ್ಗಗಳ ಮಾದರಿಗಳನ್ನು ನೋಡೋದಕ್ಕೆ ದೊರೀತಾ ಇದೆ. ಎಲ್ಲ ಮುಖ್ಯವಾದ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಇಲ್ಲಿ ಬರ್ತಾ ಇದೆ. ಎಲ್ಲ ಮುಖ್ಯವಾದ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಕೂಡ ಅಲ್ಲಿ ಬರ್ತಾ ಇದೆ. ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ, ಆ ಒಂದು ಕಚೇರಿ ಅಂದರೆ ನಮ್ಮ ಇಂಡಿಯಾದ ಆಫೀಸು ಎಲ್ಲಿತ್ತು, ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ನಮ್ಮ ಇಂಡಿಯಾದ ಆಫೀಸು ಇದ್ದ ಪ್ರದೇಶದ ಹೆಸರೇನು?
ಯಾವ ಒಂದು ಪ್ರದೇಶದಲ್ಲಿ ಈ ಒಂದು ಆಫೀಸ್ ಇತ್ತು? ಈ ಆಫೀಸ್ ಅಥವಾ ಈ ಒಂದು ಕಚೇರಿ ಎಲ್ಲಿತ್ತು ಅಂದರೆ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಇತ್ತು. ಎಲ್ಲಿತ್ತು? ಚೇರಿಂಗ್ ಕ್ರಾಸ್ ಅಂತಕ್ಕಂತಹ ಓಣಿಯಲ್ಲಿ ಇತ್ತು. ಇಲ್ಲಿ ಆಂಗ್ಲರ ಸಾಮ್ರಾಜ್ಯದ ಒಂದು ವೈಭವ ಕೂಡ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇಂಡಿಯಾ ಆಫೀಸಿನ ಹತ್ತಿರದಲ್ಲಿಗೆ ಏನಿದೆ, ಒಂದು ಆಫ್ರಿಕನ್ ಕಚೇರಿ ಇದೆ, ಇನ್ನೊಂದು ವಸಾಹತಿನ ಕಚೇರಿ ಇದೆ. 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗು ಬಡಿಸುವಂತೆ ನೆರೆದಿವೆ. ನೋಡಿ, ಆ ಒಂದು ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವ ಕಂಡು ಬರ್ತಾ ಇದೆ. ಇಂಡಿಯಾ ಆಫೀಸಿನ ಹತ್ತಿರ ಅನೇಕ ಕಚೇರಿಗಳಿವೆ, ಮತ್ತು ವಸಾಹತಿನ ಕಚೇರಿ ಇದೆ, 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಯ ಕಚೇರಿಗಳು ಎಲ್ಲವೂ ಕೂಡ ಅವುಗಳನ್ನು ನೋಡಿದರೆ ದಂಗು ಬಡಿಸುವಂತೆ ಆ ಎಲ್ಲ ಕಚೇರಿಗಳು ಅಲ್ಲಿ ನೆರೆದಿವೆ ಅಂತಕ್ಕಂಥದ್ದನ್ನು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ, ಈ ದೊಡ್ಡ ಬೀದಿಯ ಸಾಮ್ರಾಜ್ಯದ ಬೀದಿಯಲ್ಲಿ. ಇಲ್ಲೇ ಎಲ್ಲ ಒಂದು ದೇಶಗಳಿಂದ ನಡೀತಕ್ಕಂಥ ಒಂದು ವ್ಯವಹಾರ ಏನಿದೆ, ಇಲ್ಲಿ ಈ ಒಂದು ಕಚೇರಿಗಳಲ್ಲಿ ನಡೀತಾ ಇದೆ. ಈ ಒಂದು ಬೀದಿಯಲ್ಲಿ ಇರ್ತಕ್ಕಂತಹ ಚೇರಿಂಗ್ ಕ್ರಾಸ್ ಎನ್ನುವಂತಹ ಒಂದು ಓಣಿಯ ಬೀದಿಯಲ್ಲಿರ್ತಕ್ಕಂತಹ ಒಂದು ಸಾಮ್ರಾಜ್ಯದ ಬೀದಿಗಳಲ್ಲಿ ಈ ಒಂದು ಕಂಪನಿಗಳು, ಕಚೇರಿಗಳು ತಮ್ಮ ವ್ಯವಹಾರಗಳನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನು ಕವಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ.